ಈ ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರು ನಪುಂಸಕರಾಗಿದ್ದಾರೆ. ಅವರಿಗೆ ಯಾವ ಬಾಳಕಾರವಿಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ಮಾಡಲು ಬಿಡಲ್ಲ. ಸಭೆ ನಡೆಸಿ ದಿಟ್ಟ ನಿಲುವು ತಿಳಿಸಿದ ಹೋರಾಟಗಾರರು. ಕಾಂಗ್ರೆಸ್ ಶಾಸಕರು ನರ ಸತ್ತವರು ಎಂದು ಎಂಟಿಬಿ ಕಿಡಿ. ಈ ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರು ನಪುಂಸಕರಾಗಿದ್ದಾರೆ. ಅವರಿಗೆ ಯಾವ ಬಾಳಕಾರವಿಲ್ಲ. ಕಳೆದ ಶುಕ್ರವಾರ ಸೆಪ್ಟೆಂಬರ್ 12ರಂದು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಡಿಕೆಶಿ ಭೇಟಿ ಬೆನ್ನಲ್ಲೇ ಡಿಕೆಶಿ ಹಾಗೂ ಸರ್ಕಾರದ ನಿಲುವಿನ ಬಗ್ಗೆ ಚರ್ಚೆಯನ್ನ ನಡೆಸಲು ಇಂದು ಹೇಮಾವತಿ ಹೋರಾಟಗಾರರು ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿಯ ಎಲ್ಲಾ ಮುಖಂಡರು ಕಾಮಗಾರಿ ನಡೆಸಲು ಬಿಡೋದಿಲ್ಲ ಎಂದು ದಿಟ್ಟ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿ ರೈತರ ಉಗ್ರ ಹೋರಾಟಕ್ಕೆ ಸಜ್ಜಾಗಲು ಇಡೀ ಜಿಲ್ಲೆಯ ರೈತರಿಗೆ ಸಭೆಯ ಮೂಲಕ ಕರೆಯನ್ನ ನೀಡಿದ್ರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೇಮಾವತಿ ಹೋರಾಟಗಾರರು ಹಾಗೂ ಮುಖಂಡರು ಸಭೆಯನ್ನ ನಡೆಸಿ ಕೂಡಲೇ ಹೇಮಾವತಿ ಕಾಮಗಾರಿಯನ್ನ ನಿಲ್ಲಿಸಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಸಭೆಯ ಆರಂಭದಲ್ಲಿ ಹೇಮಾವತಿ ವಿಚಾರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮೌನವಾಗಿರುವುದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅತಿ ಹೆಚ್ಚು ಮತ ನೀಡಿದ ಜಿಲ್ಲೆಯ ಜನತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದೆ ಕೆನಾಲ್ ಕಾಮಗಾರಿ ಮುಂದುವರೆಸಲು ತೆರೆಮರೆಯಲ್ಲಿ ಸೋಮಣ್ಣ ಒಪ್ಪಿಗೆ ನೀಡಿದ್ದಾರೆ ಎಂದು ಕೆಲ ಹೋರಾಟಗಾರರು ನೇರ ಆರೋಪ ಮಾಡಿದ್ರು. ಸೋಮಣ್ಣವರು, ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡ್ರು ಎಲ್ಲರೂ ಕರೀರಿ. ಬಂದಿರೋ ಡಿಕೆ ಶಿವಕುಮಾರ್ ಸರಿನಾ? ನಾವ್ ಯಾರು ಸುಮ್ಮನೆ 100 ಜನ ಕುತ್ಕೊಂಡು ಮಾತಾಡೋದಾಗಲ್ಲ. ಆಟ ಅಲ್ಲ ಅದು. ಸರಿನಾ? ಸೋಮಣ್ಣವರು ಚೇಂಜ್ ಕರೀರಿ, ಜನಪ್ರತಿನಿಧಿಗಳು ಕರೀರಿ. ಆಯ್ತು. ಈಗ ಸೋಮಣ್ಣವ್ರನ್ನ ಈಗ ನೋಡ್ರಿ, ಸೋಮಣ್ಣವ್ರನ್ನ ಮಿತ ಕಾಯ್ಬೇಕು. ನಮ್ಮ ಮಿತ ಕಾಯೋದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಕೇಂದ್ರ ಸಚಿವರಿಗೆ ಲೋಕಸಭಾ ಸದಸ್ಯರಾಗಿ ಹೋರಾಟಕ್ಕೆ ಬರಲು ಆಹ್ವಾನ ನೀಡೋಣ. ಯಾರು ಬರಲಿ ಬಿಡ್ಲಿ, ನಾನಂತೂ ದಿಟ್ಟ ಹೋರಾಟಕ್ಕೆ ರೈತರ ಜೊತೆ ಇರ್ತೇನೆ. ಶಿವಕುಮಾರ್ ಏನು ಮಾಡಲು ಸಾಧ್ಯವಿಲ್ಲ. ಕೆನಾಲ್ ಕಾಮಗಾರಿ ಮಾಡಲು ಎಂದಿಗೂ ಬಿಡೋದಿಲ್ಲ. ಅಬ್ಬಬ್ಬ ಅಂದ್ರೆ ಲಾಠಿ ಚಾರ್ಜ್ ಮಾಡಬಹುದಷ್ಟೇ. ಇದಕ್ಕೆ ಜಿಲ್ಲೆಯ ರೈತರು ಜಗ್ಗೋದಿಲ್ಲ ಎಂದು ಅವರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ನರಸತ್ತ ಶಾಸಕರಾಗಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರ ವಿರುದ್ಧ ಲೆವಡಿ ಮಾಡಿದ್ರು. ಹೋರಾಟ, ಉಚ್ಮಾರ್ಸಿಗಳು ಹೋರಾಟ, ಅವರೆಲ್ಲ ಕಾಂಗ್ರೆಸ್ ಅವ್ರು ಖಂಡಿಸ್ತಲ್ಲ ಇದ್ದಂತ ಕಾಂಗ್ರೆಸ್ ನಾಯಕರು ಈ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ನಪುಂಸಕರಾಗಿದ್ದಾರೆ. ಅವ್ರಿಗೆ ಯಾವ ಬಾಳಕಾರವಿಲ್ಲ. ನಾವು ನಿಲ್ಲಲ್ಲ. ಅದೇನಾಯ್ತದೆ ನೋಡೋಣ. ಏನಾಯ್ತದೆ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ನಾವೇನು ಬಳೆ ತೊಟ್ಟಿದ್ದೀವಿ ಕೈಗೆ. ನಾವು ಹೋರಾಟ ಮಾಡಿದ್ರೆ ಜನ ಬರ್ತಾರೆ. ಬಹುಶಃ ತುಮಕೂರು ಇತಿಹಾಸದಲ್ಲಿ ಅವತ್ತೇ ನಾವು ಹೋರಾಟ ಮಾಡ್ತೀವಿ. ಅಷ್ಟು ಜನ ಯಾವ ಹೋರಾಟದಲ್ಲೂ ಭಾಗವಹಿಸಿಲ್ಲ. ಅವತ್ತು ಹೋರಾಟ ಭಾಗವಹಿಸ್ತಾರೆ. ಮುಂದೆ ಕರೆ ಕೂಡ 50,000 ಜನ ಬರ್ತಾರೆ. ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಏನ್ ಮಾಡ್ಬೋದು? ಲಾಠಿ ಚಾರ್ಜ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೇನ್ ಮಾಡಕೈತಂದ್ರಿ? ಅದರಿಂದ ನಾನೇನ್ ಹೇಳ್ತೀನಿ, ನಾನು ಮೊದಲು ನಮ್ಮ ಗೋವಿಂದರಾಜ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಮೊನ್ನೆ ಅವ್ರು ರಿಯಾಕ್ಟ್ ಮಾಡೋರು. ನಾನು ಶಿವಾನಿಗೆ ಹೇಳಿದ ಪ್ರಶ್ನೆ ನಾನು ಬರ್ತೀನಿ ರಿಯಾಕ್ಟ್ ಮಾಡೋದು ಕರಿತೀನಿ ಅಂತ ಕರೆದಿಲ್ಲ. ನಾನೇ ಕರಿತೀನಿ ರಿಯಾಕ್ಟ್ ಮಾಡೋದು. ಇಲ್ಲಿ ಇವತ್ತು ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಆಯ್ತಾ?
12 ಅಡಿ ಪೈಪಲ್ಲಿ ತಗೊಂಡೋಗ್ಲಿಕ್ಕೆ ಬಿಡಲ್ಲ. ನಮ್ಮ ತುಮಕೂರು ಜಿಲ್ಲಾ ರೈತರು ಯಾರು ಸಹ ಯಾವ್ದಕ್ಕೂ ಹೀಳಾಗಲ್ಲ. ಕಷ್ಟಪಟ್ಟು ದುಡಿದು ತಿಂದು ಜೀವನ ಮಾಡ್ತಕ್ಕಂಥ ವರ್ಗ ಇವತ್ತು ಅವ್ರಿಗೆ ಎಣ್ಣೆ ಆದಾಗ ನಾವು ಪರವಾಗಿ ನಿಲ್ಬೇಕು. ನಾವು ನಿಲ್ತೀವಿ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗೋದಿಲ್ಲ. ಯಾರು ಅದು ನಾನಂತೂ ನಿಂತೇ ನಿಲ್ತೀನಿ. ಅದೇನು ಬೇಕಾದ್ರೆ. ಹಾಗಾಗಿ ನಮ್ಮ ದಿಲೀಪ್ ಅವರು ಇದ್ದಾರೆ, ನಾರಾಯಣ್ ಇದ್ದಾರೆ, ಗೋವಿಂದರಾಜ್ ಅವರು ಇದ್ದಾರೆ, ಎಲ್ಲ ಮುಖಂಡರು ಇಲ್ಲಿ ಇದ್ದೀರಿ. ನೀವೆಲ್ಲರೂ ಸಹ ನಾನು ನಮ್ಮ ರೈತ ಸಂಘದ ಅಧ್ಯಕ್ಷರಲ್ಲಿ ಒಂದು ವಿನಂತಿ, ಎಲ್ಲ ಕಾಂಗ್ರೆಸ್ ಶಾಸಕರು ಧರಣಿ ಮಾಡಿ. ನಾವು ಬಂದು ರಾಜಕೀಯ ಆಗ್ತೇವೆ, ನಾವು ಬಂದು ರಾಜಕೀಯ ಮಾಡ್ತೀವಿ ಅಂತಾರೆ. ಬೇಡ, ನೀವು ಮಾಡಿ. ನೀವೆಲ್ಲ ಓಟ್ ಹಾಕಿರೋ ಅವ್ರಿಗೆ ಶಾಸಕರು ಮಾಡಿರೋ. ಅದರಿಂದ ಯಾರು ಸಹ ಇನ್ಕ್ಲೂಡಿಂಗ್ ನಮ್ಮ ಜಯಚಂದ್ರ ಸೀನಿಯರ್. ಇನ್ನು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮಾತನಾಡಿ, ಕಾನೂನಾತ್ಮಕ ಹಾಗೂ ರೈತರ ದಂಗೆ ಎರಡು ಹೋರಾಟ ನಡೆಸಲಿದ್ದೇವೆ. ಜನರು ದಂಗೆ ಎದ್ರೆ ಸರ್ಕಾರ ಏನು ಮಾಡಲು ಸಾಧ್ಯವಿಲ್ಲ. ನೀರಿಗಾಗಿ ರಾಜಕಾರಣ ಮಾಡದೆ ರೈತರು ಒಗ್ಗೂಡಿ ಬರಲಿದ್ದಾರೆ. ಡಿಕೆಶಿ ಅವರ ಗೂಂಡಾ ವರ್ತನೆಗೆ ಯಾರು ಜಗ್ಗಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೀರಾವರಿ ಸಚಿವರು ನಮಗೆ ನೀರು ಬೇಕು, ನಾವು 400 ಕೋಟಿಯನ್ನು ಪೈಪ್ನವ್ರಿಗೆ ಹಣ ಕೊಟ್ಬಿಟ್ಟಿದೀವಿ, ಇದು ಒಂದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್, 400 ಕೋಟಿ ಖರ್ಚು ಮಾಡಿರೋದ್ರಿಂದ ಪೈಪ್ನವ್ರಿಗೆ ಹಣ ಕೊಟ್ಟಿರೋದ್ರಿಂದ ನಮಗ್ ನಿಮ್ಗೆ ತಿಳಿದಂಗೆ 100 ಮೀಟರ್ ಇಲ್ಲಿ ಯಾವ್ದು ಪೈಪ್ ಕೆನಲ್ದು ಕಾಮಗಾರಿ ಅರ್ಥವತ್ ನಡೆದೇ ಇಲ್ಲ. ಪೈಪ್ನವ್ರಿಗೆ ಕಾಸು ಕೊಟ್ಟರೆ ಕೆಲಸ ಆಗ್ಬೇಕು. ಈ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಅದಕ್ಕೆ ಯಾವ ರೀತಿ ವಿರೋಧ ಮಾಡಬೇಕು ಅಂತ ಇದೀಗ ತಾನೇ ನಮ್ಮ ನೆಚ್ಚಿನ ನಾಯಕರಾದಂತಹ ಕೃಷ್ಣಪ್ಪನವರು ಮತ್ತೆ ನಮ್ಮ ಗೋವಿಂದರಾಜು ಸಾಹೇಬ್ರು ಹೇಳಿದ್ರು. ಅವ್ರು ಏನ್ ಹೇಳ್ತಾರೆ, ಎಲ್ಲರೂ ಸೇರಿ ಜೊತೆನಲ್ಲಿ ಸಾಗಿ ಕೃಷ್ಣಪ್ಪನವರು ಇನ್ನೂ ಒಂದು ಉತ್ತಮವಾದಂತ ಒಂದು ಸಲಹೆಯನ್ನು ನೀಡಿದ್ರು. ಇದಕ್ಕೆ ಯಾವುದೇ ಬಣ್ಣ ಬಳಿಯೋದ್ ಬೇಡ, ಯಾರು ಬರ್ತಾರೋ ಬಿಡ್ತಾರೋ, ನಮ್ಮ ಹೋರಾಟ ಅಚಲವಾಗಿರ್ಲಿ, ನಮ್ಮೆಲ್ಲರ ಜೊತೆ ಇದಕ್ಕೆ ಬಿರುಕ್ಬಿಡ ಅಂತ ಕೆಲಸ ಆಗದ್ ಬೇಡ, ಎಲ್ಲರೂ ಜೊತೆನಲ್ಲಿ ಸಾಗೋಣ ಅನ್ನೋ ವಿಚಾರ ಹೇಳಿ, ನಮಗೆ ಬೇಕಾಗಿರೋದು ನೀರು. ಕುಣಿಗಲಿಗೆ ಬೇಕೋ, ಮಾಗಡಿ ಬೇಕೋ, ಕೆನಾಲ್ ಇದೆ, ತಗೊಂಡೋಗ್ಲಿ ನೀರು. ತುಮಕೂರು ತನಕ ವೈಡನಿಂಗ್ ಆಗಿದೆ, ತುಮಕೂರಿಂದ ಮುಂದೆ ಆಗಬೇಕಾಗಿರೋಂತ ಕೆಲಸ ಇನ್ನ ತುಮಕೂರಿಂದ ತಗೊಂಡೋಗ್ಬೇಕು ಮುಂದೆ ಅಂದ್ರೆ ಈಗಲೂ ಕೈ ತುಂಬಾ ನೀರು ಕೆರೆಗಳು ತಗೊಂಡೇ ಹೋಗಿದ್ದಾರೆ. ಇಲ್ಲಿ ಹೇಳ್ತಾರೆ ಸನ್ಮಾನ್ಯ ನೀರಾವರಿ ಸಚಿವರು, ತಮಿಳುನಾಡಿಗೆ 170 TMC ಇದ್ದಂಥದ್ದು ಇಷ್ಟೊತ್ತಿಗಾಲ 220 TMC ನೀರನ್ನು ಬಿಟ್ಟು ಬಿಟ್ಟಿದೀವಿ, ಇನ್ನ 200 ತನಕ ಹೋಗ್ತದೆ. ಅಂತ ಎಕ್ಸ್ಟ್ರಾ ನೀರನ್ನು ನಾವು ಇಂಥ ಟೈಮ್ ಮಳೆಗಾಲದಲ್ಲಿ ಮಳೆ ಇಲ್ದಾಗ ಏನ್ ಮಾಡೋಣ ಸ್ವಾಮಿ? ಮಳೆನ 2 ವರ್ಷದಿಂದ 3 ವರ್ಷದಿಂದ ಸುಭಿಕ್ಷವಾಗಿದೆ, ಭಗವಂತನ ದಯೆ ನಡೀತಾ ಇದೆ. ಮಳೆ ಏನಾರು ನಿಂತ್ರೆ ನಿಮ್ಮ ಕಥೆ ಏನು? ಶಿರಾದವ್ರು ಜಯಚಂದ್ರ ಅವ್ರಿಗೆ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಶಾಸಕರು. ಶಿರಾದಲ್ಲಿ ಬಂದಂತ ಜಯಚಂದ್ರ ಅವ್ರು ಏನ್ ಮಾಡೋದಂತ ಸುಮ್ಮನೆ ಮೌಖಿಕವಾಗಿ ಕೂತಿದ್ದಾರೆ. ಅವ್ರಿಗೆ ಶಿರಾ ತಗೊಂಡು ಹೋಗ್ಬೇಕಾದ್ರೆ ಅವ್ರಿಗಾದಂತ ಒಂದು ಪರಿಸ್ಥಿತಿ ನಾವು ಏನು ನಮ್ಮ ಜಿಲ್ಲೆನಲ್ಲಿದೆ, ಜಿಲ್ಲೆನವರೇ ಕಿತ್ತಾಡಬಾರದು ಅನ್ನೋ ವಿಚಾರವಾಗಿ ಏನ್ ಪಟ್ರಾವತ್ನಹಳ್ಳಿ ಕಡೆಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಈಗ ನೀರ್ ನಾವು 1.7 ಹೇಳಿದ್ರು, ಅಲ್ಲಿ 2.5 ದಾಟಿದೆ ಅಂತ ಏನ್ ಗೋವಿಂದರಾಜ್ ಅವ್ರು ಹೇಳ್ತಾರೆ, ಅದು ಅವ್ರ ಅರಿವಿಗೆ ಹೋಗ್ತಿಲ್ಲ. ಅವ್ರು ಯಾವ ಬೇಸಿನ್ ನಲ್ಲಿ ಇದ್ದೀನಿ, ಕೃಷ್ಣ ಬೇಸಿನೋ ಕಾವೇರಿ ಬೇಸಿನೋ ಅನ್ನೋದು ಸಹ ಮರ್ತಿರಂಗಿದ್ದಾರೆ. ಏನೋ ಪಕ್ಷ ಅವ್ರ ಪರವಾಗಿ, ಅವರ ನಾಯಕರ ಪರವಾಗಿ ಮಾತಾಡ್ತಾ ಇದಾರೆ. ಯಾರ ಮುಖೇನ? ನಿಮ್ಮೆಲ್ಲರ ಹಿತದೃಷ್ಟಿ ಕಡೆಗಾಣಿಸಿ ಅವ್ರ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ, ರೈತರ ನೀರಾವರಿ ಹೋರಾಟಕ್ಕೆ ಶಾಸಕ ಸ್ಥಾನ ಬಿಟ್ಟು ಹೋರಾಟಕ್ಕೆ ಧುಮುಕಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೆನಲ್ ಮಾಡಲು ಬಿಡದಂತೆ ದಿಟ್ಟ ನಿಲುವನ್ನ ವ್ಯಕ್ತಪಡಿಸಬೇಕೆಂದು ರೈತರಿಗೆ ಕರೆ ನೀಡಿದ್ರು. ಪಾಪ ಈ ಜಿಲ್ಲೆನಲ್ಲಿ ಗೆದ್ದಂತ ಏನು ಶಾಸಕರು ಈ ತಾಲೂಕಿನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ, ತಲೆ ಮೇಲೆ ಬಟ್ಟೆ ಹಾಕೊಂಡು ತಿರುಗಿ ನೋಡಿದ್ರು, ಸೈಲೆಂಟ್ ಆಗವ್ರೆ, ಇವ್ರು ಸೈಲೆಂಟ್ ಆಗವ್ರೆ ಅಂತಂದ್ರೆ ನಾವು ಕೆಲಸನ ಮುಗಿಸ್ಬಿಡ್ಬೋದು ಅಂತ. ಆದ್ರೆ ಈ ತಾಲೂಕಿನಲ್ಲಿ ಎಂತೆಂಥ ಹೋರಾಟಗಾರರಿದ್ದಾರೆ, ಹಿನ್ನೆಲೆ ತಿಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿರ್ಬೋದು, ಹೇಳಲಿ ಪಾಪ, ಅವ್ರು ಇದ್ರಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ತಲೆ ದಂಡ ಇಟ್ಟರಾದ್ರೂ ನಾವು ಹೋರಾಟ ಮಾಡ್ತೀವಿ. ಈ ತಾಲೂಕಿನ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ, ಗೋಲಿಬಾರ್ ಮಾಡಿದ್ರೆ ಶರಣಾಗಕ್ಕೂ, ಸತ್ತು ಗುಂಡಿ ಸೇರ್ಲಿಕ್ಕೂ ನಾವು ರೆಡಿ ಇದೀವಿ. ಆ ಕೆನಲ್ಗೋಸ್ಕರ ಬೆಂಬಲ ನೀಡಿದ್ದಾರೆ. ಹೇಳಿಲ್ವ ಅವರು ಬೆಲ್ಲ ಅಂತ? ಆ ಬೆಲ್ಲಕ್ಕೋಸ್ಕರ ಅವರು ನೀಡಿರ್ಬೋದು, ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಯಾವುದು ಬೆಂಬಲ ಬರಲಿ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನ ಬೆಂಬಲ ನೀಡೋರಿಗೆ ಏನು, ಹೋರಾಟ ಏನು ಅಂತ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ. ಮೈತ್ರಿ ನಾಯಕರ ಜೊತೆಗೂಡಿ ವಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಕೊತೀರಿ, ಆದ್ರೆ ಸಭೆಯಲ್ಲಿ ಶಾಸಕರು ಅವ್ರನ್ನ ಆಡಿ ಹೊಗಳ್ತಾರೆ. ಅದಕ್ಕೆ ನೀವು ಸಭೆಯಲ್ಲಿ ಏನೋ ಒಂದು ಹೇಳ್ತೀರಿ, ಏನದು?
ಅದೆಲ್ಲ ಹೊಗಳೋದು ಯಾಕೆ ಅಂತಂದ್ರೆ ಇದ್ರ ಪ್ರಕಾರ ಒಂದು ಇದನ್ನ ಮಾಡಿದಾಗ ಒಂದು ಇದಕ್ಕೆ ನಡೆದಿರ್ತಾರ, ಹೊಗಳಿರ್ಬೋದು. ಸೋಮಣ್ಣ ಅವರು ನನ್ನಂಥವ್ರನ್ನ ಅವರಂಥವ್ರನ್ನ ಸುಮಾರು ಜನ ನೋಡಿದ್ದಾರೆ. ಎಲ್ಲಿ ಹೊಗಳಬೇಕು, ಎಲ್ಲಿ ತುಳಿಬೇಕು, ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆ. ಅವ್ರಿಗೆ ರಾಜಕೀಯದಲ್ಲಿ ಏನು ಅನುಭವ ಇದೆಯಲ್ಲ ಅಷ್ಟು ವಯಸ್ಸು ನಮ್ಗಾಗಿಲ್ಲ. ಯಾವಾಗ ಏನೇನು ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆಲ್ಲ. ಪಾಪ ನಾವು ದೊಡ್ಡವ್ರ ಬಗ್ಗೆ ನಾನು ಜಾಸ್ತಿ ಏನು ಕಮೆಂಟ್ ಮಾಡ್ಲಿಕ್ಕೆ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರದ್ದು ಈಗ ಲಿಂಕ್ ಕೆನಾಲ್ ವಿರುದ್ಧವಾಗಿ ವಿರೋಧ ಇದೆ. ನಾವು ನೀವು ಬಂದಾಗ ಯಾವಾಗೂ ವಾರಕ್ಕೊಂದ್ಸಲ ಸಭೆ ಕರೆದಾಗ ಬಂದು ಇಲ್ಲಿ ಕೂತ್ಕೊಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇದೆ, ದೇಶದ ಜವಾಬ್ದಾರಿ ಇದೆ. ಬರ್ತಾರೆ, ಅವ್ರದ್ದು ವಿರೋಧ ಇದೆ ಅಂತ ಪ್ರಮೇಯ ಬಂದಾಗ ಖಂಡಿತ ಅವರು ಬರ್ತಾರೆ. ಯಾಕೆಂದ್ರೆ ಬರಲೇಬೇಕು. ಯಾಕೆಂತಂದ್ರೆ ಅವರು ಈ ತಾಲೂಕಿನ ಋಣ, ಈ ಜಿಲ್ಲೆಯ ಋಣ ಅವ್ರಿಗೂ ಇದೆ. ನಮ್ಮ NDA ಮೈತ್ರಿಯಿಂದ ಏನು ಸಾಕಷ್ಟು ಯಾರು ಜನ ಎಕ್ಸ್ಪೆಕ್ಟ್ ಮಾಡಿದಷ್ಟು ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಮಂತ್ರಿನೂ ಆಗಿದ್ದಾರೆ. ಅದ್ರ ಪ್ರಕಾರ ಕೆಲಸನೂ ಮಾಡ್ತಾ ಇದ್ದಾರೆ. ಹೋರಾಟ ನಮ್ಮ ಹಿತಾಸಕ್ತಿ ಕಾಪಾಡುವಾಗ ಖಂಡಿತ ಅವರು ಬೆಂಬಲ ಸೂಚಿಸ್ತಾರೆ. ಒಟ್ಟಾರೆಯಾಗಿ ಏನು ಹೇಳ್ತೀರಾ ಸರ್, ಮುಂದೆ ಹೇಗಿರುತ್ತೆ ಎಲ್ಲ ಹೋರಾಟ ಅಂತ? ಒಟ್ಟಾರೆ ಹೋರಾಟ ಖಂಡಿತ ಉಗ್ರ ರೂಪ ತಾಳುತ್ತೆ. ಅವ್ರೇನಾದರೂ ಕಾಮಗಾರಿಯನ್ನ ಶುರು ಮಾಡಿದ್ರೆ ಈ ತಾಲೂಕಿನ, ಈ ಜಿಲ್ಲೆಯ ಜನ ಬಗ್ಗ ಅಂತ ಜನ ಅಲ್ಲ. ಯಾಕೆಂದ್ರೆ ಹೇಳಿ ಕೇಳಿ ನಮ್ಮ ಜಿಲ್ಲೆ ಗಂಡು ಮೆಟ್ಟಿದ ನಾಡು. ಯಾವುದೇ ಕಾರಣಕ್ಕೂ ಏಡಿತನ ಪ್ರದರ್ಶನನ ನಾವು ಮಾಡೋದಿಲ್ಲ. ಏನೇ ಆಗಲಿ ಶತಾಯ ಗತಾಯ ನಾವು ಆ ಲಿಂಕ್ ಕೆನಾಲ್ ನಾವು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಿಲ್ಲಿಸ್ತೀವಿ. ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ ಅಂತ ಹೇಳಿರೋ ಟೆಕ್ನಿಕಲ್ ಕಮಿಟಿಗೆ ನಮ್ಮ ಇಡೀ ಜಿಲ್ಲೆಯ ಶಾಸಕರೆಲ್ಲ ಸೇರಿ ಒಂದು IIT ಏನು ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೂ IIT ಈ ಅಧಿಕಾರಿಗಳಿಗೆ ಸರ್ಕಾರ ರೂಲಿಂಗ್ ಯಾರು ಇರ್ತದೋ ಈ ಪ್ರಭಾವ ಶಾಸಕರು, ನೀರಾವರಿ ಸಚಿವರು ಹೇಳಿಕೆ ಮೇಲೆ, ಒತ್ತಾಯದ ಮೇಲೆ ಅವ್ರಿಗೆ ಇದರಿಂದ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಹೇಳಿಕೆ ತಗೊಂಡು ಮತ್ತೆ ಆ ಕಾಮಗಾರಿ ಮಾಡೇ ತೀರ್ತೀನಿ ಅನ್ನೋ ಒಂದು ಉದ್ದೇಶ ಒಗ್ಗಟ್ಟಿನಿಂದ ತೀರ್ಮಾನದಿಂದ ಬಂದು ನಾನು ನಮ್ಮ ಲೋಕಸಭಾ ಸದಸ್ಯರು ನೀವೊಂದು ವಿಸಿಟ್ ಹಾಕಿ ಅಂತ ಹೇಳಿದರೆ ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ. ಅವರು ಬಂದು ವಿಸಿಟ್ ಮಾಡಿ ಅವ್ರು ನಡೆದಂತ ರೀತಿ ಇದೆಯಲ್ಲ ಆ ಸ್ಥಳದಲ್ಲಿ ನಿಜವಾಗ್ಲೂ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ರೆ, ಒಬ್ಬ ಉಪಮುಖ್ಯಮಂತ್ರಿ ರಾಜ್ಯಕ್ಕೆ ಒಬ್ಬ ಜವಾಬ್ದಾರಿ ಸಚಿವರಾಗಿ ಆ ಉತ್ತರತನದ ಮಾತಿದೆಯಲ್ಲ, ಈ ರಾಜ್ಯದಲ್ಲಿ ರಾಜಕಾರಣಿಗಳಲ್ಲಿ ಏನಾದ್ರೂ ಸುಳ್ಳು ಹೇಳೋರಿದ್ರೆ ಅಪ್ಪಟ 100% ಸುಳ್ಳು ಹೇಳಲ್ಲ. ಹಸಿ ಸುಳ್ಳು ರಾಜಕಾರಣಿಯಿಂದ DK ಶಿವಕುಮಾರ್ ಅಂತ ಹೇಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಈಗ ನೋಡಿ, ಅವರು 220 TMC ನೀರು ಸಮುದ್ರಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಲ್ಲಿಂದ? ನಮ್ಮ ತುಮಕೂರು ಜಿಲ್ಲೆಯಿಂದ ಹೋಗುತ್ತೆ 220 TMC ನೀರು. ನಮಗೆ ಅಲೋಕೇಶನ್ ಆಗಿರೋದ್ರಿಂದ 24 TMC ನೀರ್ನ ನೀವು ಇದುವರೆಗಾಗಿ ಏನಾಯ್ತು ಚಾನಲ್ ತುಮಕೂರು ಜಿಲ್ಲೆಗೆ ಪೂರ್ವಿಕರು ಹೋರಾಟದಿಂದ ಚಾನಲ್ ಮಾಡಿಕೊಟ್ಟು 24 TMC ನೀರು ಅಲೋಕೇಶನ್ ಆಗಿರೋಂತ ನೀರ್ನ ಇದುವರೆಗಾಗಿ 12ರಿಂದ 15 TMC ಮೇಲೆ ನೀರು ಬಂದೇ ಇಲ್ಲ. ನೀವು ನಮಗೆ ಅಲೋಕೇಶನ್ ಆಗಿರೋ ವಾಟರ್ ತಗೊಂಡು ಕಲ್ದಾರಿಲ್ಲಿ ಅವೈಜ್ಞಾನಿಕವಾದ ಕಾಮಗಾರಿಯಲ್ಲಿ ತಗೊಂಡೋಗುವಂತ ಪರಿಸ್ಥಿತಿಲಿ ನೀವು ಕದಿಯಕ್ಕೆ ಬಂದಿದ್ದಲ್ಲ ಸ್ವಾಮಿ. ಮಹಾರಾಷ್ಟ್ರ, ತಮಿಳುನಾಡು ತರ ನಾವು ಕಿತ್ತಾಡೋದ್ ಬೇಡ, ಸಮಾನತೆ, ಸಮಬಲ, ಅಂತ ನೀವು ಹಸಿ ಸುಳ್ಳು ಭಾಷಣ ಬೆಳೀತಾರಲ್ಲ ಸ್ವಾಮಿ. ನಿಮಗೆ ಜವಾಬ್ದಾರಿ ಇದೆ. ದಯವಿಟ್ಟು ಹಸಿ ಸುಳ್ಳು ಹೇಳಕ್ ಹೋಗ್ಬೇಡಿ. ನಮ್ಮ ತುಮಕೂರು ಜಿಲ್ಲೆ ರೈತರುಗಳಿಗೆ ಮಣ್ಣಿಗೆ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ಮಾಡ್ಬಿಡಿ ಸ್ವಾಮಿ. ದಯವಿಟ್ಟು ಜವಾಬ್ದಾರಿ ಇದ್ದೀರಾ, ಜವಾಬ್ದಾರಿ ಸ್ಥಾನದಲ್ಲಿರುವಾಗ ಜವಾಬ್ದಾರಿಯಿಂದ ಮಾತಾಡ್ಬೇಕಂತ ಕಲಿಬೇಕಾಗುತ್ತೆ. ಅದೇ ನಮ್ಮ ತುಮಕೂರು ಜಿಲ್ಲೆಯ ರೂಲಿಂಗ್ ಪಾರ್ಟಿ ಶಾಸಕರು ಒಬ್ರು ಉಸಿರು ಬಿಡ್ತಾ ಇಲ್ಲ. ಪಕ್ಕ ಆ ಕಡೆ ಒಬ್ರು ಕುಂತಾರೆ, ಈ ಕಡೆ ಒಬ್ರು ಕುಂತಾರೆ. ಅದೇ ನಮ್ಮ ತಾಲೂಕು ಅಧ್ಯಕ್ಷರು ಬ್ಯಾಕ್ ಬ್ಯಾಂಕ್ ಸತೀಶ್ ಇನ್ನೊಂದು ದಿವಸ ಎಲ್ಲ ಕನ್ನಡಪರ ಸಂಘಟನೆಗಳು, ಹೋರಾಟಗಾರರು, ನೀರಿನ ಅವಶ್ಯಕತೆ ಇರೋರು ಎಲ್ಲ ಬಂದ್ಬಿಡಿ DK ಶಿವಕುಮಾರ್ ಬರ್ತಾರೆ, ನಾವೆಲ್ಲ ಎಕ್ಸ್ಪ್ರೆಸ್ ಲಿಂಕ್ ಅನ್ನು ನಿಲ್ಲಿಸ್ಕೊಡೋಣ ಅಂತ ಒಂದು ಹೇಳಿಕೆ ಕೊಟ್ಟರು. ನಮ್ಗೆಲ್ಲ ಗೊತ್ತಿದೆ ಅಂತ ನನ್ನ ಭಾವನೆ. ಇನ್ನು ಸಭೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಲೋಕೇಶ್, ಬಿಜೆಪಿ ಮುಖಂಡರಾದ HT ಭೈರಪ್ಪ, ಬ್ಯಾಟರಂಗೇಗೌಡ, ಬಲರಾಮಯ್ಯ ಸೇರಿದಂತೆ ರೈತ ಸಂಘ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹೋರಾಟಗಾರರು ಭಾಗವಹಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.